ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಚವ ಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಿಮಗೆ ಒಂದು ಇದರಲ್ಲಿ ಭಾದ್ರಪದ ಮಾಸದಲ್ಲಿ ಬರುವಂತಹ ವಿಶೇಷವಾದ ವಿಘ್ನರಾಜ ಸಂಕಷ್ಟಹರ ಚತುರ್ಥಿ ಯಾವಾಗ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಚಂದ್ರೋದಯದ ಸಮಯ ಯಾವಾಗ, ಹಾಗೆ ಸಂಪೂರ್ಣವಾದ ಪೂಜಾ ವಿಧಾನ ಬನ್ನಿ ನೋಡೋಣಂತೆ. ಮೊದಲು ನಾನು ನಿಮಗೆ ಈ ಸಂಕಷ್ಟ ಚತುರ್ಥಿ ಯಾವಾಗ ಅಂತ ತಿಳಿಸ್ಕೊಟ್ಬಿಡ್ತೀನಿ. ಈ ಸಂಕಷ್ಟ ಚತುರ್ಥಿಯನ್ನು ಭಾದ್ರಪದ ಮಾಸದಲ್ಲಿ ಬರುವಂಥ ವಿಶೇಷವಾದ ಸಂಕಷ್ಟ ಚತುರ್ಥಿಯನ್ನು ನಾವು ವಿಘ್ನರಾಜ ಸಂಕಷ್ಟ ಚತುರ್ಥಿ ಅಂತ ಕರೆಯುತ್ತೇವೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಚತುರ್ಥಿ ತಿಥಿ ಪ್ರಾರಂಭವಾಗುವಂಥದ್ದು 20ನೇ ತಾರೀಕು ಶುಕ್ರವಾರ ರಾತ್ರಿ 9:16 ಪ್ರಾರಂಭವಾದರೆ 21ನೇ ತಾರೀಕು ಶನಿವಾರ ಸಂಜೆ 6:14 ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಚಂದ್ರೋದಯದ ತಿಥಿ ಗಣನೆ ತೆಗೆದುಕೊಂಡು ಶನಿವಾರ ಆಚರಣೆ ಮಾಡಬೇಕಾಗಿರುತ್ತದೆ. 21ನೇ ತಾರೀಕು ನಾವು ವಿಘ್ನರಾಜ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ. ಚಂದ್ರೋದಯ ಸಮಯ ರಾತ್ರಿ 8:54 ಇರುತ್ತೆ. ಹಾಗೆ ಪೂಜಾ ಸಮಯ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋದಾದರೆ ಸಂಜೆ 6:36 ನಮಗೆ ಸೂರ್ಯಾಸ್ತವಿರ್ತದೆ. ಸೂರ್ಯಾಸ್ತ ಆಗಿದ ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬಹುದು. ಯಾಕಂದರೆ ನಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಪೂಜೆಯಲ್ಲಾಗುವಷ್ಟರಲ್ಲಿ ನಮಗೆ ಚಂದ್ರೋದಯ ಬಂದೇ ಬಿಡ್ತದೆ. ಸೊ ಚಂದ್ರೋದಯ ಆಗಿದ ಮೇಲೆ ನೀವು ಚಂದ್ರನಿಗೆ ಅಡುಗೆಯನ್ನು ಬಿಟ್ಟು ಮತ್ತೊಂದು ಸಲ ಗಣೇಶನನ್ನು ನೀವು ಪೂಜೆಯನ್ನು ಮಾಡಿಕೊಂಡು ನಂತರ ನೀವು ಉಪವಾಸ ಬಿಡಬಹುದು. ಬೆಳಿಗ್ಗೆ ನೀವು ಸಂಕಲ್ಪ ಮಾಡಿಕೊಂಡಿರ್ತೀರಿ. ಬೆಳಿಗ್ಗೆ ಸಂಕಲ್ಪ ಮಾಡಿಕೊಂಡು ಕಾಯಿ ಅಥವಾ ಹೂವು ಅಕ್ಷತೆಯಿಂದ ಸಂಕಲ್ಪ ಮಾಡಿಕೊಂಡು ಗಣೇಶನ ಪಾದದ ಬಳಿಗೆ ಇಟ್ಟು ನೀವು ಈ ಉಪವಾಸವನ್ನು ನೀವು ಪ್ರಾರಂಭ ಮಾಡಬೇಕು. ಈ ಸಲ ನಾನು ನಮಗೆ ಒಂದು ಸಿಂಪಲಾಗಿ ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ, ಬನ್ನಿ ನೋಡೋಣಂತೆ. ಸಂಜೆ ಮತ್ತೊಂದು ಸಲ ಸ್ನಾನ ಮಾಡಿಕೊಂಡು ಮನೆ ಮೇಲೆ ನಾನು ಹಳದಿ ವಸ್ತ್ರವನ್ನು ಹಾಕಿಕೊಂಡಿದ್ದೇನೆ. ಶಿವನ ಫೋಟೋ ನಿಂತಿದೆ, ನೀವು ಗಣೇಶನ ಫೋಟೋವನ್ನು ಸಹ ಇಡಬಹುದು. ಹಾಗೆ 2 ದೀಪವನ್ನು ಹಚ್ಚಿಟ್ಟಿದ್ದೇನೆ. ಇದು ದಿನಕ್ಕೆ ಹಚ್ಚುವಂಥ ಒಂದು ದೀಪವಾಗಿದೆ. ಒಂದು ತಾಮ್ರದ ಪ್ಲೇಟನ್ನು ಇಟ್ಟಿದ್ದೇನೆ. 5 ಹಿಡಿ ಅಕ್ಕಿಯನ್ನು ಹಾಕಿ ಅರಿಶಿಣದಿಂದ ಗಣೇಶನ ಮಂಡಲವನ್ನು ಬರೆದು ಅದ್ರ ಮೇಲೆ ನಾನು ತಾಮ್ರದ ಕಲಸವನ್ನು ಇಟ್ಟು ಅದಕ್ಕೆ ಪರಿಶುದ್ಧವಾದ ನೀರನ್ನು ಹಾಕಿ ಅರಿಶಿಣ, ಕುಂಕುಮ ಮತ್ತು ಹೂವು ಮತ್ತು ಅಕ್ಷತೆಯನ್ನು ನೀವು ಸಂಕಲ್ಪ ಮಾಡಿಕೊಂಡು ಅದರೊಳಗೆ ಹಾಕಿ ನೀವು 5 ವಿಳೆದೆಲೆಯನ್ನು ನೀವು ಇಡಬೇಕು. ಹಾಗೆ ನೀವು ಕಲಸದ ಕೆಳಭಾಗದಲ್ಲಿ ನೀವು ಎಕ್ಕರೆಲೆಯನ್ನು ಸಹ ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಆದರೆ ಈ ಸಹ ನನಗೆ ಎಕ್ಕರೆ ಎಲೆ ಸಿಗಲಿಲ್ಲ, ಆದ್ದರಿಂದ ನಾನು ಇಟ್ಟಿಲ್ಲ. ಆದರೆ ಕಲಶಕ್ಕೆ ಮಾತ್ರ ನೀವು ವಿಳೆದೆಲೆನೇ ಉಬ್ಬಿಸ್ಕೋಬೇಕು ಮತ್ತು ಎಕ್ಕರೆಲೆಯನ್ನು ಇದಲು ಹೋಗಬೇಡಿ. ನಾನು 5 ವಿಳೆದೆಲೆಯನ್ನು ಇಟ್ಟು ಒಂದು ತಾಮ್ರದ ಪ್ಲೇಟನ್ನು ಇಡಬೇಕು. ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಟು 2 ವಿಳೆದೆಲೆ ಇಟ್ಟಿದ್ದೇನೆ. ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಂಡು 2 ಗೆಜ್ಜೆ ವಸ್ತ್ರವನ್ನು ನಾನು ಹಾಕಿದ್ದೇನೆ. ಗಣೇಶನಿಗೆ ನೀವು ಪಂಚಾಮೃತ ಅಭಿಷೇಕವನ್ನು ಸಹ ಮಾಡಬಹುದು. 2 ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ. ಹಾಗೆ ಪಕ್ಕದಲ್ಲಿ 2 ತುಪ್ಪದ ದೀಪವನ್ನು ಸಹ ನಾನು ಹಚ್ಚಿಟ್ಟಿದ್ದೇನೆ. ಅದೇ ಪ್ಲೇಟ್ ಮೇಲೆ ನಾನು ಇಟ್ಟಿದ್ದೇನೆ. ಹಾಗೆ ಗಣೇಶನಿಗೆ ಅಂಗನೂಲು ಅಂತ ನೀವು ಹಾಕಬೇಕು. ಅಂಗನೂಲು ನೀವು ಹಾಕಿ ನೀವು ಪೂಜೆಗೆ ಎಲ್ಲದನ್ನು ಸಿದ್ಧತೆ ಮಾಡಿ ಇಟ್ಕೊಳ್ಳಿ. ಪ್ರಸಾದಕ್ಕೆ ಅಂತ ವಿಷಯಕ್ಕೆ ಬಂದರೆ ನಾನು ಅವಲಕ್ಕಿ ಬೆಲ್ಲವನ್ನು ಇಟ್ಟಿದ್ದೇನೆ. ಹಾಗೆ ತಾಂಬೂಲವನ್ನು ಸಹ ಇಟ್ಟಿದ್ದೇನೆ. ಹಾಗೆ ಹಣ್ಣುಗಳು ನೀವು ಎಷ್ಟಾಗುತ್ತೋ ಅಷ್ಟು ಹಣ್ಣುಗಳನ್ನು ಇಟ್ಟು ನೀವು ಪೂಜೆ ಮಾಡಿಕೊಳ್ಳಿ. ಹಾಗೆ ತೀರ್ಥ ಮತ್ತು ನಾನು ಈ ಸಲ ಪಂಚಮುಖ ದೀಪಾರಾಧನೆ ಮಾಡ್ತಾ ಇದ್ದೇನೆ. ನಾನು ನಿಮಗೆ ಪ್ರತಿ ಸಹ ಇದ್ದೇನೆ, ನಾನು ನಿಮಗೆ ತಿಳಿಸ್ಕೊಡುವಂಥದ್ದು. ಪ್ಲೇಟ್ ಮೇಲೆ 2 ವಿಧದಲ್ಲಿ ಇಟ್ಟು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ದೀಪವನ್ನು ಇಟ್ಟು ತುಪ್ಪವನ್ನು ಹಾಕಿ 10 ಬತ್ತಿ 5 ಬತ್ತಿಯನ್ನಾಗಿ ಮಾಡಿ ನಾನು ದೀಪವನ್ನು ಇಟ್ಟಿದ್ದೇನೆ. ಸಿದ್ಧ ಮಾಡಿಕೊಂಡು ಹೂಗಳಿಂದ ಅಲಂಕಾರವನ್ನು ಸಹ ಮಾಡಿದ್ದೇನೆ. ಹಾಗೆ ಊದಿನ ಕಡ್ಡಿಯನ್ನು ಬೆಳಗ್ಗೆ ನಂತರದಲ್ಲಿ ನೀವು ಅಷ್ಟೋತ್ಸವವನ್ನು ಮಾಡ್ಕೋಬೇಕು. ಅಷ್ಟೋತ್ಸವಕ್ಕೆ ನಾನು ಈ ಸಲ ಹಳದಿ ಹೂವಿನ ದಳಗಳು ಅಂದರೆ 70 ದಳ ಹಾಗೆ ಹಳದಿ ಅಕ್ಷತೆಯನ್ನು ಮಿಕ್ಸ್ ಮಾಡಿಕೊಂಡು ನಾನು ಅಷ್ಟೋತ್ಸವವನ್ನು ಮಾಡಿಕೊಂಡಿದ್ದೇನೆ. ನೀವು ಗಣೇಶನ ಅಷ್ಟೋತ್ಸವವನ್ನು ಹೇಳ್ಕೊಂಡು ನೀವು ಅಷ್ಟೋತ್ಸವವನ್ನು ಮಾಡಿ ಅಷ್ಟೋತ್ಸವ ಎಲ್ಲ ಆಗಿದ ನಂತರ ನೀವು ಕಥೆಯನ್ನು ನೀವು ಓದ್ಕೊಳ್ಬೇಕು. ಕಥೆಯನ್ನು ನೀವು ಅರ್ಥ ಮಾಡಿಕೊಂಡು ಓದಿದರೆ ತುಂಬ ಒಂದು ಒಳ್ಳೆಯದು. ನಾವು ಹಾಗೆಯೇ ಓದ್ಕೊಳ್ಳೋದಕ್ಕಿಂತ ನಾವು ಅರ್ಥ ಮಾಡಿಕೊಂಡು ಯಾವುದೇ ಪೂಜೆ ನಾವು ಅರ್ಥ ಮಾಡಿಕೊಂಡು ಮಾಡಬೇಕಾಗಿರುತ್ತೆ. ಅದು ನಮಗೆ ಹೆಚ್ಚಿನ ಫಲವನ್ನು ಸಹ ತಂದುಕೊಳ್ತಾರೆ. ಸಂಕಷ್ಟನಾಶನ ನಾಮಶ್ರೀ ಗಣಪತಿ ಸ್ತೋತ್ರವನ್ನು ಸಹ ನೀವು ಓದ್ಕೊಂಡು ನಂತರದಲ್ಲಿ ಕಾಯನ್ನು ಬಡಿದು ಮಹಾಮಂಗಳಾರತಿಯನ್ನು ಮಾಡಿ ಮಂಗಳಾರತಿ ಎಲ್ಲ ಆಗಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ನೀವು ಪೂಜೆಯನ್ನು ಸಮಾಪ್ತಿ ಮಾಡಬಹುದು. ಇಷ್ಟೆಲ್ಲ ಮಾಡುವ ಹೊತ್ತಿಗೆ ನಿಮಗೆ ಒಂದು ಚಂದ್ರೋದಯ ಆಗೇ ಬಿಡ್ತಾರೆ.
ಚಂದ್ರೋದಯ ಆಗಿದ ನಂತರ ಚಂದ್ರನಿಗೆ ಒಂದು ಅರ್ಘ್ಯವನ್ನು ನೀವು ಬಿಡಬೇಕು. ಕಳಸದ ಭಾಗದಲ್ಲಿ ನೀರು, ಅರಿಶಿನ, ಕುಂಕುಮ, ಗರಿಕ ಸ್ವಲ್ಪ ಮಟ್ಟಿಗೆ ಹಾಕಿ, ಹಾಗೆ ಒಂದು ಬಿಳಿ ಹೂ, ಹಾಗೆ ಆ, ಅಕ್ಷತೆ ಅಷ್ಟನ್ನು ನೀವು ಹಾಕಿ ಚಂದ್ರನಿಗೆ ನೀವು ಬಿಟ್ಟು, ನೀವು ಗಣೇಶನ ಬಳೆಗೆ ನೀವು ಅಕ್ಷತೆಯನ್ನು ಹಾಕಿ ನೀವು ನಮಸ್ಕಾರ ಮಾಡಿಕೊಂಡು ನಂತರ ನೀವು ಉಪವಾಸ ಬಿಡಬಹುದು. ಆದರೆ ಊಟವನ್ನು ಮಾತ್ರ ಮಾಡಲು ಬರುವುದಿಲ್ಲ. ಅವಲಕ್ಕಿ, ಉಪ್ಪಿಟ್ಟು ಈ ಥರ ಸೇವನೆ ಮಾಡಬಹುದು. ನೋಡಿಲ್ಲ ಫ್ರೆಂಡ್ಸ್, ನಮಗೆ ಈ ಸಲ ವಿಘ್ನರಾಜ ಸಂಕಷ್ಟ ಚತುರ್ಥಿಯ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ಹಾಗೆ ಸಂಕಷ್ಟ ಚತುರ್ಥಿ ಯಾವಾಗ, ಚತುರ್ಥ ಸಮಯ ಯಾವಾಗ ಅಂತ ಸಹ ತಿಳಿಸ್ಕೊಟ್ಟಿದ್ದೇನೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.